ಶರಾವತಿ ಪಂಪ್ಡ್ ಸ್ಟೋರೇಜ್ ಯೋಜನೆ ಕರ್ನಾಟಕ ಸರ್ಕಾರ ಹಾಗೂ ಕೆಪಿಸಿಎಲ್ನಿಂದ ಸ್ಥಾಪಿಸಲ್ಪಡುತ್ತಿರುವ ಮಹತ್ವದ ಯೋಜನೆ. 2,000 ಮೆಗಾವ್ಯಾಟ್ ಉತ್ಪಾದನೆಯ ಉದ್ದೇಶಿತ ಹೊಂದಿರುವ ಈ ಯೋಜನೆಗೆ ಬೆರಳೆಣಿಕೆಯ ಮಂದಿ ಅಪಸ್ವರ ಎತ್ತಿರೋದು ಸೋಜಿಗವೇ ಸರಿ. ಹಾಗಾಗಿಯೇ ಏನಿದು ಯೋಜನೆ, ಅಷ್ಟಕ್ಕೂ ನಿಮ್ಮ ಆತಂಕ ಏನು, ವಾಸ್ತವ ಚಿತ್ರಣ ಏನು ಎಂಬುದನ್ನು ತೆರೆದಿಡುವ ಪ್ರಯತ್ನವನ್ನ ಸಂಬಂಧಪಟ್ಟ ಅಧಿಕಾರಿಗಳು ಮಾಡಿದ್ದಾರೆ. ಅದರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ. ಆತಂಕ 1. ಶರಾವತಿ ಪಂಪ್ಡ್ ಸ್ಟೋರೇಜ್ ಯೋಜನೆಯಿಂದ ಸಾವಿರಾರು ಎಕರೆ ಅರಣ್ಯ ಭೂಮಿ ಸೇರಿದಂತೆ ಖಾಸಗಿ ಭೂಮಿ ಹಾಳಾಗುತ್ತೆ. ವಾಸ್ತವ, ಯೋಜನೆಗೆ ಕೇವಲ 100.645 ಹೆಕ್ಟೇರ್ ಪ್ರದೇಶ ಮಾತ್ರ ಬಳಸಿಕೊಳ್ಳಲಾಗ್ತಿದೆ. ಈ ಪೈಕಿ 54.155 ಹೆಕ್ಟೇರ್ ಅರಣ್ಯ ಪ್ರದೇಶವಾಗಿದ್ರೆ 46.49 ಹೆಕ್ಟೇರ್ ಅರಣ್ಯೇತರ ಪ್ರದೇಶವಾಗಿದೆ. ಬಹುತೇಕ ಕಾಮಗಾರಿಗಳು ಸುರಂಗದೊಳಗೆ ನಡೆಯೋದ್ರಿಂದ ಭೂಮಿಯ ಮೇಲೆ ಕನಿಷ್ಠ ಪರಿಣಾಮ ಬೀರುತ್ತೆ. ಆತಂಕ 2. ವಿದ್ಯುತ್ ಉತ್ಪಾದನೆಗೆ ನದಿ ನೀರು ಬಳಸೋದ್ರಿಂದ ನೀರು ಕಡಿಮೆಯಾಗಿ ಸಮುದ್ರದ ಉಪ್ಪು ನೀರು ನದಿ ಸೇರಿ ಜಲಚರಗಳು ಸೇರಿದಂತೆ ಸಮುದ್ರ ತೀರದ ಜನರಿಗೆ ತೊಂದರೆಯಾಗುತ್ತೆ. ವಾಸ್ತವ, ಮಳೆಗಾಲದಲ್ಲಿ ಒಮ್ಮೆ ಮಾತ್ರ 0.37 ಟಿಎಂಸಿ ನೀರನ್ನ ಸಂಗ್ರಹಿಸಲಾಗುತ್ತೆ. ಈ ನೀರನ್ನೇ ಪಂಪ್ ಮಾಡಿ ಪುನರ್ಬಳಕೆ ಮೂಲಕ 60 ವರ್ಷ ಕಾಲ ಬಳಸಲಾಗುತ್ತೆ. ಹೀಗಾಗಿ ನದಿ ನೀರಿನ ಹರಿವಿನಲ್ಲಿ ಯಾವುದೇ ವ್ಯತ್ಯಯವಾಗೋದಿಲ್ಲ. ಸಮುದ್ರದ ಉಪ್ಪು ನೀರು ನದಿ ಸೇರುವ ಪ್ರಶ್ನೆ ಉದ್ಭವವಾಗುವುದಿಲ್ಲ. ಆತಂಕ 3. ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆ ವ್ಯಾಪ್ತಿಯಲ್ಲಿ ಅಪರೂಪದ ಸಿಂಗಳೀಕಗಳು ಇದ್ದು ಅವುಗಳು ಹಾಗೂ ಆ ಭಾಗದಲ್ಲಿರುವ ಇತರೆ ಸಸ್ತನಿಗಳು ನಾಶವಾಗುತ್ತವೆ. ವಾಸ್ತವ, ಸಿಂಗಳೀಕಗಳ ಓಡಾಟಕ್ಕೆ ಸಮಸ್ಯೆಯಾಗದಂತೆ ಟ್ರೀ ಕೆನೋಪಿಗಳನ್ನು ಸಿದ್ಧಪಡಿಸಲಾಗುತ್ತೆ. ಇದರಿಂದಾಗಿ ಅವು ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಓಡಾಡಲು ಯಾವುದೇ ಸಮಸ್ಯೆ ಇಲ್ಲ ಮತ್ತು ಸಿಂಗಳೀಕಗಳು ಮತ್ತು ಇತರೆ ಸಸ್ತನಿಗಳನ್ನು ಉಳಿಸಿಕೊಳ್ಳಲು ಅರಣ್ಯ ಪರಿಸರ ಮತ್ತು ವನ್ಯಜೀವಿ ಕಾಯ್ದೆಯಡಿ ಸೂಕ್ತ ಮುನ್ನೆಚ್ಚರಿಕೆಗಳನ್ನು ಕೈಗೊಳ್ಳಲಾಗುತ್ತೆ. ಆತಂಕ 4. ಸುರಂಗ ಕಾಮಗಾರಿಗೆ ಭಾರಿ ಪ್ರಮಾಣದ ಸ್ಫೋಟಕಗಳನ್ನು ಬಳಸೋದ್ರಿಂದ ಇಡೀ ಪ್ರದೇಶದಲ್ಲಿ ಭೂಮಿ ಕಂಪಿಸುತ್ತೆ. ಅಲ್ಲದೆ ಮುಂದಿನ ದಿನಗಳಲ್ಲಿ ಭೂಕುಸಿತಗಳು, ಭೂಕಂಪಗಳು ಸಂಭವಿಸಿ ಇಡೀ ಪಶ್ಚಿಮ ಘಟ್ಟ ಪ್ರದೇಶ ನಾಶದ ಅಂಚಿಗೆ ಸಾಗುತ್ತೆ. ವಾಸ್ತವ, ಕಾಮಗಾರಿ ವೇಳೆ ಪರಿಸರ ಇಲಾಖೆ, ಅರಣ್ಯ ಇಲಾಖೆ, ಜಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಸೇರಿದಂತೆ ವಿವಿಧ ಇಲಾಖೆಗಳು ಶಿಫಾರಸು ಮಾಡುವಂತೆ ನಿಯಂತ್ರಿತ ಸ್ಫೋಟಕಗಳೊಂದಿಗೆ ಕಾಮಗಾರಿ ನಿರ್ವಹಿಸಿರೋದ್ರಿಂದ ಭೂಕುಸಿತ, ಭೂಕಂಪಗಳಂತಹ ಅಪಾಯಗಳು ಸಂಭವಿಸುವ ಸಾಧ್ಯತೆ ಇಲ್ಲ. ಅಲ್ಲದೆ ಸುರಂಗ ಕೊರೆಯುವ ಪ್ರದೇಶ ಸಂಪೂರ್ಣ ಕಲ್ಲುಗಳಿಂದ ಕೂಡಿದ್ದು ಭೂಕುಸಿತವಾಗುವ ಸಾಧ್ಯತೆ ಇಲ್ಲ. ವರಾಹಿ ವಿದ್ಯುತ್ ಯೋಜನೆ ಇದಕ್ಕೆ ಉದಾಹರಣೆ. ವರಾಹಿಯಲ್ಲಿ ಭೂಗರ್ಭದಲ್ಲಿ ವಿದ್ಯುತ್ ಸ್ಥಾವರವಿದ್ದು ಆ ಭಾಗದ ಪರಿಸರದ ಮೇಲೆ ಯಾವುದೇ ದುಷ್ಪರಿಣಾಮ ಆಗಿಲ್ಲ. ಆತಂಕ 5. ಶರಾವತಿ ಪಂಪ್ಡ್ ಸ್ಟೋರೇಜ್ ಯೋಜನೆ ವಿಚಾರದಲ್ಲಿ ಅರಣ್ಯ, ಪರಿಸರ ಮತ್ತು ವನ್ಯಜೀವಿ ವಿಚಾರದಲ್ಲಿ ತಪ್ಪು ಮಾಹಿತಿಗಳನ್ನು ನೀಡಿ ಜನರ ದಾರಿ ತಪ್ಪಿಸಲಾಗ್ತಿದೆ. ವಾಸ್ತವ, ಅರಣ್ಯ, ಪರಿಸರ ಮತ್ತು ವನ್ಯಜೀವಿ ಇಲಾಖೆಗಳ ಅಧಿಕಾರಿಗಳು ಪರಿಶೀಲಿಸಿ ಪರಿಸರ ಅಥವಾ ವನ್ಯಜೀವಿಗಳಿಗೆ ಹಾನಿ ಇಲ್ಲ ಎಂಬ ಕುರಿತು ವರದಿ ಸಲ್ಲಿಸಿದ ಬಳಿಕವೇ ಕಾಮಗಾರಿಗಳನ್ನು ನಿಯಮಾನುಸಾರ ಕೈಗೊಳ್ಳಲಾಗೋದ್ರಿಂದ ಇಂತಹ ಅನಾಹುತಗಳು ಸಂಭವಿಸೋದಿಲ್ಲ. ಆತಂಕ 6. ಶರಾವತಿ ಪಂಪ್ಡ್ ಸ್ಟೋರೇಜ್ ಯೋಜನೆ ಕಾಮಗಾರಿ ಸಂದರ್ಭದಲ್ಲಿ ಸುತ್ತಮುತ್ತಲಿನ ಅರಣ್ಯ ಹಾನಿಯಾಗಿ ವನ್ಯಜೀವಿಗಳು ನಾಶವಾಗುತ್ತವೆ. ನಿತ್ಯ ಹರಿದ್ವರ್ಣದ ಕಾಡುಗಳು ಇಲ್ಲದಂತಾಗುತ್ತೆ. ವಾಸ್ತವ, ಯೋಜನೆಯ ಬಹುಪಾಲು ರಚನೆಗಳು ಸುರಂಗದ ಒಳಗೆ ಇರೋದ್ರಿಂದ ಭೂಮಿಯ ಮೇಲ್ಮೈನಲ್ಲಿ ಕನಿಷ್ಠ ಪರಿಣಾಮ ಉಂಟಾಗುತ್ತೆ. ಸುರಂಗದ ಆರಂಭ ಮತ್ತು ಅಂತ್ಯದ ಪ್ರದೇಶದಲ್ಲಿ ಮಾತ್ರ ಭೂಮಿಯ ಮೇಲ್ಮೈ ಮೇಲೆ ಸ್ವಲ್ಪ ಮಟ್ಟಿನ ಪರಿಣಾಮ ಉಂಟಾಗುತ್ತೆ. ಆತಂಕ 7. ಹೊಸ ಅಣೆಕಟ್ಟೆಗಳ ನಿರ್ಮಾಣ ವಿದ್ಯುತ್ ಸರಬರಾಜಿಗೆ ಪ್ರತ್ಯೇಕ ಲೈನ್ ಎಳೆಯೋದ್ರಿಂದ ಸಾವಿರಾರು ಎಕರೆ ಅರಣ್ಯ ಭೂಮಿ ನಾಶವಾಗುತ್ತೆ. ವಾಸ್ತವ, ಹೊಸ ಅಣೆಕಟ್ಟುಗಳಿಲ್ಲದೆ ಗೇರುಸೊಪ್ಪು ಮತ್ತು ತಲಕಳಲೆ ಅಣೆಕಟ್ಟುಗಳನ್ನು ಬಳಕೆ ಮಾಡಲಾಗುತ್ತೆ. ಹೊಸ ಅಣೆಕಟ್ಟುಗಳನ್ನು ನಿರ್ಮಿಸೋದಿಲ್ಲ. ಹಾಲಿ ಇರುವ ವ್ಯವಸ್ಥೆಯನ್ನ ಮೇಲ್ದರ್ಜೆಗೇರಿಸಿ ವಿದ್ಯುತ್ ಸರಬರಾಜು ಮಾಡೋದ್ರಿಂದ ವಿದ್ಯುತ್ ಸರಬರಾಜಿಗೆ ಹೆಚ್ಚುವರಿ ಭೂಮಿಯ ಅವಶ್ಯಕತೆ ಇಲ್ಲ. ಆತಂಕ 8. ಬ್ಯಾಟರಿ ಸ್ಟೋರೇಜ್ ತಂತ್ರಜ್ಞಾನದಿಂದ ಸಾಕಷ್ಟು ವಿದ್ಯುತ್ ಸಂಗ್ರಹಿಸಲು ಅವಕಾಶವಿದ್ರೂ ಪರಿಸರಕ್ಕೆ ಹಾನಿಯಾಗುವ ಪಂಪ್ ಸ್ಟೋರೇಜ್ ಯೋಜನೆ ಅಗತ್ಯವಿಲ್ಲ.
ವಾಸ್ತವ, ರಾಜ್ಯದ ಆರ್ಥಿಕ ಪ್ರಗತಿ, ವಿದ್ಯುತ್ ಉತ್ಪಾದನೆಯಲ್ಲಿ ಸ್ವಾವಲಂಬನೆ ಸಾಧಿಸಲು ಪೂರಕವಾದ ಯೋಜನೆ. ಬ್ಯಾಟರಿ ಸ್ಟೋರೇಜ್ನಲ್ಲಿ ವರ್ಷ ಕಳೆದಂತೆ ವಿದ್ಯುತ್ ಸಂಗ್ರಹಣೆ ಸಾಮರ್ಥ್ಯ ಕಡಿಮೆಯಾಗುತ್ತೆ. ಜೊತೆಗೆ ಇಷ್ಟೊಂದು ಪ್ರಮಾಣದಲ್ಲಿ ಬ್ಯಾಟರಿ ಸ್ಟೋರೇಜ್ ವೆಚ್ಚದಾಯಕ ಮಾತ್ರವಲ್ಲ, 10 ವರ್ಷಗಳ ಬಳಿಕ ಬ್ಯಾಟರಿಗಳನ್ನು ವಿಲೇವಾರಿ ಮಾಡುವುದು ಪರಿಸರದ ಮೇಲೆ ಹೆಚ್ಚು ದುಷ್ಪರಿಣಾಮ ಬೀರುತ್ತೆ. ಆತಂಕ 9. ನವೀಕರಿಸಬಹುದಾದ ಇಂಧನ ಮೂಲ, ಅದರಲ್ಲೂ ಮುಖ್ಯವಾಗಿ ಸೌರ ವಿದ್ಯುತ್ ಉತ್ಪಾದನೆ ಹೆಚ್ಚಿಸಿ ವಿದ್ಯುತ್ ಬೇಡಿಕೆಯನ್ನ ಪೂರೈಸಬಹುದು. ಪಂಪ್ಡ್ ಸ್ಟೋರೇಜ್ ಯೋಜನೆ ಅಗತ್ಯವಿಲ್ಲ. ವಾಸ್ತವ, ಸೌರ ವಿದ್ಯುತ್ ಕೇವಲ ಹಗಲಿನ ವೇಳೆ ಸೂರ್ಯನ ಬೆಳಕು ಇರುವಾಗ ಮಾತ್ರ ಉತ್ಪಾದನೆಯಾಗುತ್ತೆ. ಅದನ್ನ ಸಂಗ್ರಹಿಸಿ ಬೇಡಿಕೆ ಸಂದರ್ಭದಲ್ಲಿ ಅಂದ್ರೆ ಸಂಜೆ 6 ಗಂಟೆ ನಂತರ ಮತ್ತು ಬೆಳಗ್ಗೆ 9 ಗಂಟೆಯವರೆಗೆ ಪೂರೈಸಲು ಪಂಪ್ಡ್ ಸ್ಟೋರೇಜ್ ಯೋಜನೆ ಅಗತ್ಯವಿದೆ. ಆತಂಕ 10. ಪಶ್ಚಿಮ ಘಟ್ಟ ಪ್ರದೇಶವು ಅಭಯಾರಣ್ಯವಾಗಿದ್ದು 2011ರ ಅರಣ್ಯ ಕಾಯ್ದೆ ಪ್ರಕಾರ ಇಲ್ಲಿ ಜಲವಿದ್ಯುತ್ ಯೋಜನೆಗಳನ್ನು ಅನುಷ್ಠಾನಗೊಳಿಸಲು ಅವಕಾಶವಿಲ್ಲ. ಸುಪ್ರೀಂ ಕೋರ್ಟ್ ಕೂಡ ಅದನ್ನೇ ಹೇಳಿದೆ. ಆದರೆ ಸರ್ಕಾರ ಕಾಯ್ದೆ ಉಲ್ಲಂಘಿಸಿ ಶರಾವತಿ ಪಿಎಸ್ಪಿಯನ್ನ ಅನುಷ್ಠಾನಗೊಳಿಸ್ತಾ ಇದೆ. ವಾಸ್ತವ, ಪಂಪ್ಡ್ ಸ್ಟೋರೇಜ್ ಯೋಜನೆಗಳು ಜಲವಿದ್ಯುತ್ ಯೋಜನೆಗಳಲ್ಲ. ಇಲ್ಲಿ ಜಲಾಶಯಗಳ ನಿರ್ಮಾಣ ಮಾಡೋದಿಲ್ಲ, ಹೊಸ ರಸ್ತೆ ಸೇರಿದಂತೆ ಮೂಲ ಸೌಕರ್ಯಗಳಿಗೆ ಹೆಚ್ಚುವರಿ ಭೂಮಿ ಬಳಸಿಕೊಳ್ಳೋದಿಲ್ಲ. ಹೀಗಾಗಿ ಇಲ್ಲಿ ಕಾಯ್ದೆ ಉಲ್ಲಂಘನೆ ಪ್ರಶ್ನೆಗೆ ಉದ್ಭವವಾಗೋದಿಲ್ಲ. ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಇಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನು, ಇನ್ಸ್ಟಾದಲ್ಲಿ ಜೊತೆಯಾಗೋದನ್ನು ಮಿಸ್ ಮಾಡಬೇಡಿ. ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಅಥವಾ 9353224116. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.